ಕೇಂದ್ರ ಸರ್ಕಾರಿ ನೌಕರರಿಗೆ ಮೋದಿ ಸರ್ಕಾರ ತುಟ್ಟಿ ಭತ್ಯೆಯ ಸಿಹಿ ಸುದ್ದಿ ನೀಡಿದೆ. ಕೇಂದ್ರ ಸಚಿವ ಸಂಪುಟವು ತುಟ್ಟಿ ಭತ್ಯೆಯನ್ನು ಶೇಕಡ 2% ಹೆಚ್ಚಿಸಲು ನಿರ್ಧರಿಸಿದ್ದು, ಇದರಿಂದ ತುಟ್ಟಿ ಭತ್ಯೆಯು ಶೇಕಡ 58ರಿಂದ ಶೇಕಡ 60ಕ್ಕೆ ಏರಿಕೆಯಾಗಲಿದೆ. ಈ ತುಟ್ಟಿ ಭತ್ಯೆಯು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಭತ್ಯೆ ಮತ್ತು ಅರಿಯರ್ಸ್ ಹೆಚ್ಚಳವಾಗಲಿದೆ. ಈ ಪರಿಷ್ಕೃತ ತುಟ್ಟಿ ಭತ್ಯೆಯು ಜನವರಿ 2026ರಿಂದಲೇ ಪೂರ್ವಾನ್ವಯವಾಗುವಂತೆ ಜಾರಿಗೆ ಬರಲಿದೆ. ಇದು ಕೇವಲ ಹಾಲಿ ನೌಕರರಿಗೆ ಮಾತ್ರವಲ್ಲದೆ ಪಿಂಚಣಿದಾರರಿಗೂ ಅನ್ವಯಿಸಲಿದ್ದು, ಅವರಿಗೆ ಲಭಿಸುವ ತುಟ್ಟಿ ಪರಿಹಾರ ಕೂಡ ಶೇಕಡ 2% ಹೆಚ್ಚಾಗಲಿದೆ. ಈ ಹೆಚ್ಚಳದಿಂದ ಸುಮಾರು 1 ಕೋಟಿಗೂ ಅಧಿಕ ನೌಕರರು ಮತ್ತು ಪಿಂಚಣಿದಾರರಿಗೆ ಆರ್ಥಿಕ ಲಾಭವಾಗಲಿದೆ. ಇನ್ನು ತುಟ್ಟಿ ಭತ್ಯೆ ಶೇಕಡ 2% ಹೆಚ್ಚಳದಿಂದ ಯಾರಿಗೆ ಎಷ್ಟು ಸಿಗಲಿದೆ ಎಂಬುದನ್ನು ನೋಡುವುದಾದರೆ, ಒಬ್ಬ ನೌಕರನ ಮೂಲ ವೇತನ 30,000 ರೂಪಾಯಿ ಇದ್ದರೆ ಹಳೆಯ ತುಟ್ಟಿ ಭತ್ಯೆ ಶೇಕಡ 58% ಹೆಚ್ಚಳದಿಂದ 17,400 ರೂಪಾಯಿ ಸಿಗುತ್ತಿದೆ. ಈಗ ಹೊಸ ತುಟ್ಟಿ ಭತ್ಯೆ ಶೇಕಡ 2% ಹೆಚ್ಚಳದಿಂದ 18,000 ರೂಪಾಯಿ ಅಂದರೆ ಶೇಕಡ 2% ಹೆಚ್ಚಳದಿಂದ 600 ರೂಪಾಯಿಯಷ್ಟು ಏರಿಕೆ ಆಗಲಿದೆ. ಒಂದೆಡೆ ಡಿಎ ಏರಿಕೆಯಾಗಿದ್ದರೆ, ಇನ್ನೊಂದೆಡೆ ನೌಕರರ ಸಂಘಟನೆಗಳು 8ನೇ ವೇತನ ಆಯೋಗದ ರಚನೆಗಾಗಿ ಒತ್ತಾಯಿಸುತ್ತಿವೆ. ನ್ಯಾಷನಲ್ ಕೌನ್ಸಿಲ್ ಸರ್ಕಾರಕ್ಕೆ ಸಲ್ಲಿಸಿರುವ ಮನವಿಯಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನು 3.83ಕ್ಕೆ ಹೆಚ್ಚಿಸಬೇಕೆಂದು ಕೋರಿದೆ. ಒಂದು ವೇಳೆ ಈ ಬೇಡಿಕೆ ಈಡೇರಿದರೆ ಕನಿಷ್ಠ ಮೂಲ ವೇತನವು ಪ್ರಸ್ತುತ ಇರುವ 18,000ದಿಂದ ಸುಮಾರು 69,000ಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ. ಪ್ರಸ್ತುತ ಘೋಷಣೆಯಾಗುವ ಶೇಕಡ 2% ಡಿಎ ಹೆಚ್ಚಳವು ಹಣದುಬ್ಬರದ ಹಿನ್ನೆಲೆಯಲ್ಲಿ ನೌಕರರ ಕೈಗೆ ಅಲ್ಪಮಟ್ಟದ ಹೆಚ್ಚಿನ ಹಣ ತಂದುಕೊಡಲಿದೆ. ಜುಲೈನಲ್ಲಿ ನಡೆಯಲಿರುವ ಮುಂದಿನ ಪರಿಷ್ಕರಣೆಯ ಮೇಲೆ ಈಗ ಎಲ್ಲರ ಕಣ್ಣು ನೆಟ್ಟಿದೆ. ಶೇಕಡ 2% ತುಟ್ಟಿ ಭತ್ಯೆ ಮತ್ತು ಶೇಕಡ 2% ತುಟ್ಟಿ ಪರಿಹಾರ ಎರಡರ ಹೆಚ್ಚಳದಿಂದಾಗಿ ಬೊಕ್ಕಸದ ಮೇಲೆ ಒಟ್ಟಾರೆಯಾಗಿ ವಾರ್ಷಿಕವಾಗಿ 6,791 ಕೋಟಿ 24 ಲಕ್ಷ ರೂಪಾಯಿಗಳ ಹೊರೆ ಬೀಳಲಿದೆ. ಇದರಿಂದ ಸುಮಾರು 50,46,000 ಕೇಂದ್ರ ಸರ್ಕಾರಿ ನೌಕರರು ಮತ್ತು 68,27,000 ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ಈ ಹೆಚ್ಚಳವು 7ನೇ ಕೇಂದ್ರ ವೇತನ ಆಯೋಗದ ಶಿಫಾರಸುಗಳನ್ನಾಧರಿಸಿದ ಸ್ವೀಕೃತ ಸೂತ್ರಕ್ಕೆ ಅನುಗುಣವಾಗಲಿದೆ. ಇನ್ನು ತುಟ್ಟಿ ಭತ್ಯೆ ಮತ್ತು ತುಟ್ಟಿ ಭತ್ಯೆ ಪರಿಹಾರವು 2026ರ ಜನವರಿ 1ರಿಂದ ಅನ್ವಯವಾಗಲಿದ್ದು, ಮೂಲ ವೇತನ ಪಿಂಚಣಿಯ ಪ್ರಸ್ತುತ ಶೇಕಡ 58ರ ದರಕ್ಕೆ ಹೆಚ್ಚುವರಿಯಾಗಿ ಸಿಗಲಿದೆ. ಈ ತುಟ್ಟಿ ಭತ್ಯೆಯು ಕೇಂದ್ರ ಸರ್ಕಾರಿ ನೌಕರರಿಗಷ್ಟೇ ಅಲ್ಲದೆ ರಾಜ್ಯ ಸರ್ಕಾರರಿಗೂ ಅನ್ವಯಿಸಲಿದೆ. ಏಕೆಂದರೆ ಕೇಂದ್ರ ಸರ್ಕಾರ ತುಟ್ಟಿ ಭತ್ಯೆ ಘೋಷಣೆ ಮಾಡಿದ ಬೆನ್ನಲ್ಲೇ ರಾಜ್ಯ ಸರ್ಕಾರವು ತುಟ್ಟಿ ಭತ್ಯೆಯನ್ನು ತನ್ನ ನೌಕರರಿಗೆ ಘೋಷಣೆ ಮಾಡಲಿದೆ. ಶೀಘ್ರವೇ ಈ ಬಗ್ಗೆ ಅಧಿಕೃತ ಆದೇಶ ಹೊರಬೀಳಲಿದೆ. ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತ ಈ ತರದ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.